ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಟ ನಟಿಯರು ಸಿನಿಮಾಗಳಲ್ಲಿ ಮಾತ್ರ ಹೀರೋಗಳಾಗಬಾರದು, ನಿಜ ಜೀವನದಲ್ಲೂ ಕೂಡ ಹೀರೋಗಳಾಗಬೇಕು. ಆಗ ಮಾತ್ರ ಅವರಿಗೆ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಸಿಗುತ್ತದೆ. ನಟ ದರ್ಶನ್ ಅವರ ಸಾಂಸಾರಿಕ ಜೀವನದಲ್ಲಿ ಈಗ ಬಿರುಗಾಳಿ ಎದ್ದಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಗೌಡ ನಡುವೆ ಜಗಳ ಇದೀಗ ತಾರಕಕ್ಕೇರಿತ್ತು. ನಟ ದರ್ಶನ್ ಅವರು ಕೊನೆಗೂ ಇದೀಗ ಮೌನ ಮುರಿದಿದ್ದಾರೆ. ಪತ್ನಿ ಹಾಗೂ ಪವಿತ್ರ ಗೌಡ ಇಬ್ಬರಲ್ಲಿ ಯಾರ ಪರವಾಗಿ ಮಾತನಾಡಿದ್ದಾರೆ ಗೊತ್ತಾ? ದರ್ಶನ್ ಹೇಳಿದ ಮಾತಿಗೆ ವಿಜಯಲಕ್ಷ್ಮಿ ಅವರು ಕಣ್ಣೀರಿಟ್ಟಿದ್ದಾರೆ. ಹಾಗಾದ್ರೆ ದರ್ಶನ್ ಅವರು ಪವಿತ್ರ ಗೌಡ ಬಗ್ಗೆ ಹೇಳಿದ್ದೇನು? ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ. ವಿಜಯಲಕ್ಷ್ಮಿ ಅವರು ಪತಿ ದರ್ಶನ್ ಅವರನ್ನ ಪವಿತ್ರ ಗೌಡ ಅವರಿಂದ ಕಾಪಾಡಿಕೊಳ್ಳಲು ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ಆದರೆ ಪವಿತ್ರ ಗೌಡ ಅವರು ವಿಜಯಲಕ್ಷ್ಮಿ ಅವರಿಗೆ ಸಖತ್ತಾಗಿ ಟಾಂಗ್ ಕೊಟ್ಟಿದ್ದು, ನನಗೂ ಕಾನೂನು ಗೊತ್ತಿದೆ, ನಾನು ಸಹ ಕಂಪ್ಲೇಂಟ್ ಕೊಡುತ್ತೇನೆ ಎನ್ನುವ ಮಾತನ್ನ ಹೇಳಿದ್ದಾರೆ. ಈ ಪವಿತ್ರ ಗೌಡ ಎನ್ನುವ ಮಹಿಳೆ ಬೇರೆಯವರ ಗಂಡನ ಚಿತ್ರವನ್ನ ಪೋಸ್ಟ್ ಮಾಡುವ ಮುನ್ನ ಕಾಮನ್ ಸೆನ್ಸ್ ಇರಬೇಕು. ಇದು ಆಕೆಯ ಕ್ಯಾರೆಕ್ಟರ್ ಮತ್ತು ನೈತಿಕ ನಿಲುವಿನ ಬಗ್ಗೆ ತೋರಿಸುತ್ತದೆ. ಅವರಿಗೆ ಮದುವೆಯಾಗಿದೆ ಅಂತ ಗೊತ್ತಿದ್ರೂ ವೈಯಕ್ತಿಕ ಕಾರಣಗಳಿಗಾಗಿ ಅವರ ಕೆಲಸಗಳನ್ನ ಪೂರೈಸಿಕೊಳ್ಳುವುದಕ್ಕಾಗಿ ಹೀಗೆ ಮಾಡ್ತಾರೆ. ಅವರು ಹೀಗೆ ಮಾಡಿದ್ರೆ ನಾನು ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇನೆ ಎನ್ನುವ ಖಡಕ್ ಮಾತನ್ನ ಹೇಳಿದ್ದಾರೆ. ಹೌದು, ಇದಕ್ಕೆ ಪೂರಕ ಎಂಬಂತೆ ನಟ ದರ್ಶನ್ ಅವರು ಖಾಸಗಿ ಕಾರ್ಯಕ್ರಮದಲ್ಲಿ ನನಗೆ ಯಾರು ಬೇಡ, ನನ್ನ ಸೆಲೆಬ್ರಿಟಿಗಳೇ ಸಾಕು, ಯಾರ ಬಗ್ಗೆನೂ ಕೂಡ ನಾನು ತಲೆಕೆಡಿಸಿಕೊಳ್ಳಲ್ಲ, ನನ್ನನ್ನು ಪ್ರೀತಿಸುವವರ ಜೊತೆ ನಾನು ಇರುತ್ತೇನೆ, ಆದರೆ ದ್ವೇಷಿಸುವವರ ಜೊತೆ ಅಲ್ಲ ಎನ್ನುವ ಮಾತನ್ನ ಹೇಳಿದ್ದು, ದರ್ಶನ್ ಕೂಡ ಪವಿತ್ರ ಗೌಡ ಅವರ ಪರ ನಿಂತಿದ್ದಾರೆ ಎನ್ನುವ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರುತ್ತಿದೆ. ದರ್ಶನ್ ಅವರ ಬೆಂಬಲ ಇಲ್ಲ ಅಂತಿದ್ರೆ ಅವರ ಜೊತೆಗಿನ ಫೋಟೋಗಳನ್ನು ಹಂಚಿಕೊಂಡು 10 ವರ್ಷದ ಪ್ರೀತಿ ಎಂದು ಅವರು ಪೋಸ್ಟ್ ಮಾಡುತ್ತಿರಲಿಲ್ಲ. ಇದಕ್ಕೆ ದರ್ಶನ್ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದೆ ಸೈಲೆಂಟ್ ಆಗಿರುವುದು ದರ್ಶನ್ ಪವಿತ್ರ ಗೌಡ ಅವರ ಪರವಾಗಿದ್ದಾರೆ ಎನ್ನುವ ಮಾತು ಸಹ ಕೇಳಿ ಬರ್ತಾ ಇದೆ. ಇನ್ನು ಅನೇಕ ಅಭಿಮಾನಿಗಳು ಕಮೆಂಟ್ ಮಾಡುವ ಮೂಲಕ ದರ್ಶನ್ ಬಾಸ್ ಈ ರೀತಿ ಮಾಡಬಾರದಿತ್ತು, ಅತ್ತಿಗೆ ಪರ ನಾವಿದ್ದೇವೆ ಎನ್ನುವ ಮಾತನ್ನ ಹೇಳಿದ್ದಾರೆ. ದರ್ಶನ್ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಧನ್ಯವಾದಗಳು.